ಹಾಲೆಲೂಯ, 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 ಹಾಲೆಲೂಯ. ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ಪರಲೋಕದಲ್ಲಿರೋಣ ನಮ್ಮ ತಂದೆಯಾದ ದೇವರೇ, ಕರ್ತನೆ, ನಿಮ್ಮ ಗನುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಈ ವೇಳೆಯಲ್ಲಪ್ಪ ನಿಮ್ಮ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗಲೂ ಮಾತುಗಳ ಕುರಿತು ನಾವು ಅನೇಕ ಕಾರ್ಯಗಳನ್ನು ಕಲಿಯುವಂತೆ ತಿಳ್ಕೊಳ್ಳುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ದಿನದಲ್ಲೂ ಸಹ ದೇವರೇ, ಮಾತುಗಳ ಕುರಿತು ನಾವು ನೋಡುವಾಗ ನೀವು ನಮ್ಮ ಸಂಗಡ, ನನ್ನ ಸಂಗಡ ಮಾತನಾಡಿ ನಿಮ್ಮ ಕರೆಗಳಲ್ಲಿ ಅರ್ಪಿಸಿಕೊಡುತ್ತೇನೆ. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೇಲೆ. ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಕಳೆದ ವಾರದಲ್ಲಿ ಮಾತುಗಳ ಕುರಿತು ಭಾಗ 1 ನಾವು ನೋಡಿದೆವು. ಈಗ ಭಾಗ 2ರಲ್ಲಿ ನಾವು ನೋಡುವಾಗ ಮಾತಳು ಆಕೆಯು ಯೇಸು ಬರುತ್ತಿದ್ದಾರೆಂದು ಕೇಳುವಾಗ ಆಕೆ ನಾವು ನೋಡುತ್ತೇವೆ ಓಡಿ ಬರುವುದನ್ನು, ಯೇಸುವನ್ನು ಎದುರುಗೊಳ್ಳುವುದಕ್ಕೆ ಬರುವುದನ್ನು ನಾವು ನೋಡಿದೆವು. ಅದೇ 21ನೇ ವಚನದಲ್ಲೂ ಸಹ ಆಕೆ ಹೇಳ್ತಾ ಇದ್ದಾಳೆ. ಯೋಹನ ಬರೆದ ಸುವಾರ್ತೆ 11:21ರಲ್ಲಿ ನಾವು ನೋಡುತ್ತೇವೆ, ನೀವು ಸ್ವಾಮಿ, ನೀವು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಹಾಗೇನು ಹೇಳ್ತಾ ಇದ್ದಾಳೆ. 22ನೇ ವಚನದಲ್ಲಿ ನಾವು ನೋಡುತ್ತೇವೆ, ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದಳು. ಯೇಸು ಆಕೆಗೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ಮಾರ್ತಳು ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ಬಲ್ಲೆನು ಅಂದಳು. ಇಲ್ಲಿ ನೋಡ್ತಾ ಇದ್ದೇವೆ 22, 23, 24ನೇ ವಚನದಲ್ಲಿ ಯೇಸು ಸ್ವಾಮಿಯು ಮಾರ್ತಳು ಮಾತನಾಡುತ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಆಕೆ ಏನು ಹೇಳ್ತಿದ್ದಾಳೆ, ನೀವು ಈಗ ಏನು ಬೇಡ್ಕೊಳ್ತೀರೋ ಸ್ವಾಮಿ, ಅದನ್ನು ನೀವು ದೇವರು ಅದನ್ನು ಅನುಗ್ರಹಿಸಲಿ ಎಂದು ಹೇಳಿ ಆಕೆ ಹೇಳ್ತಾ ಇದ್ದಾಳೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ಮಾರ್ತಳು ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ತಮ್ಮನು ಎದ್ದು ಬರುವನು, ಸತ್ತು ಹೋಗಿರುವ ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳುವಾಗ ಆಕೆಗೆ ಎಂಥ ವಿಧವಾದ ನೋಡಿ ಸತ್ಯ ಗೊತ್ತಿದೆ. ದೇವ ಮಕ್ಕಳೇ, ಯೇಸು ಸ್ವಾಮಿಯ ಉಪದೇಶವನ್ನು ಕೇಳಿದವಳಾಗಿದ್ದಾಳೆ. ಆಕೆ ಗೊತ್ತಿತ್ತು, ಸತ್ತ ನಂತರ ಕಡೆಯ ದಿನದಲ್ಲಿ ಎದ್ದು ಬರುವಂಥ ಕಾರ್ಯಗಳು. ಅಲ್ಲಿ ನಾವು ನೋಡ್ತೇವೆ, ಯೋಹನ ಬರೆದ ಸುವಾರ್ತೆ 6ನೇ ಅಧ್ಯಾಯ ಅದರ 28ನೇ ವಚನದಲ್ಲಿ ನಾವು ನೋಡುತ್ತೇವೆ, ಅದಕ್ಕೆ ಆಶ್ಚರ್ಯಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರೇ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಈ ಒಂದು ಮಾತಳಿಗೆ ಗೊತ್ತಿದೆ, ಸತ್ತ ನಂತರ ಸತ್ತಿರು ನನ್ನ ತಮ್ಮನು ಎದ್ದು ಬರುವನು, ಯೇಸು ಸ್ವಾಮಿ ಎದ್ದು ಬರುವನು ಅಂತ ಹೇಳುವಾಗ ನೋಡಿ ಏಕೆ ಯೇಸು ಸ್ವಾಮಿಯ ಜೊತೆಗೆದ್ದು ಆತನು ಹೇಳಿದ ಉಪದೇಶಗಳನ್ನು ಕೇಳಿದಂಥ ಒಂದು ಸ್ತ್ರೀ ಆಗಿದ್ದಾಳೆ. ಅದನ್ನು ನೋಡಿ ಆಕೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾಳೆ. ಆಕೆ ಹೇಳ್ತಿದ್ದಾಳೆ, ಯೇಸು ಸ್ವಾಮಿ ಹೇಳಿದಂಥ ಮಾತಿಗೆ ಆಕೆ ಏನು ಹೇಳ್ತಾ ಇದ್ದಾಳೆ, ಕಡೆಯ ದಿನದಲ್ಲಿ ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನೂ ಎದ್ದು ಬರುವನೆಂದು ನಾನು ಬಲ್ಲೆನು. ಅಂದರೆ ಈ ವಚನ ಅವಳಿಗೆ ಗೊತ್ತಿದೆ. ಇಲ್ಲಿ ಯೋಹನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 19ರಿಂದ ಓದುವಾಗ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ ಅಲ್ಲಿ, ದೇವಕುಮಾರನ ಅಧಿಕಾರವನ್ನು ಕುರಿತು ಮತ್ತು ಆತನಿಗಿರುವ ಸಾಕ್ಷಿಯನ್ನು ಕುರಿತು ಯೇಸು ಮಾಡಿದ ಉಪದೇಶ. ಈ ಉಪದೇಶಗಳನ್ನೆಲ್ಲ ಕೇಳಿದ್ರಿಂದಲೇ ಆಕೆ ಸತ್ತಿದ್ರು ಸಹ ತನ್ನ ತಮ್ಮನ ಕುರಿತು ಏನು ನಂಬಿಕೆ ಇದೆ ಆಕೆಯಲ್ಲಿ, ನನ್ನ ತಮ್ಮನು ಎದ್ದು ಬರುವನು. ಯೇಸು ಸ್ವಾಮಿ ಹೇಳಿದ ಮಾತಿಗೆ ಅಂದರೆ ದೇವರ ವಾಕ್ಯ ಅವಳು ಚೆನ್ನಾಗಿ ತಿಳುಕೊಂಡವಳಾಗಿದ್ದಳು, ದೇವರ ವಾಕ್ಯವನ್ನು ಕೇಳಿದವಳಾಗಿದ್ದಳು. ನೋಡಿ ಎಂಥ ವಿಧವಾದ ನಂಬಿಕೆ, ನನ್ನ ತಮ್ಮನು ಎದ್ದು ಬರುವನು. ಅಲ್ಲಿ ನಾವು ನೋಡ್ತೇವೆ, ಆಗ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. 25ನೇ ವಚನದಲ್ಲಿ ಯೇಸು ಆಕೆಗೆ, ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನೇ ಅಮ್ಮ. ಅಂದರೆ ಆ ಸತ್ತದರಿಂದಲೂ ಸಹ ಎಬ್ಬಿಸುವ ಬಲ, ಸತ್ತವರನ್ನು ಎಬ್ಬಿಸಿದ ದೇವರು. ನಾವು ನೋಡುವಾಗ ಸುವಾರ್ಥ ಪುಸ್ತಕದಲ್ಲಿ 3 ಜನರನ್ನು ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಎಬ್ಬಿಸಿದ್ದನ್ನು ನಾವು ನೋಡುತ್ತೇವೆ. ದೈವ ಜನಗಳೇ, ಲಾಜರನನ್ನು ಎಬ್ಬಿಸಿದರು, 12 ವರ್ಷದಲ್ಲಿ ಸತ್ತಳಂಥ ಆ ಮಗಳನ್ನು ಸಹ ದೇವರು ಎಬ್ಬಿಸಿದರು, ಮತ್ತು ನಾಯಿನೂರಿನಲ್ಲಿ ಒಬ್ಬ ಯೌವನಸ್ಥನನ್ನು ಸಹ ಯೇಸು ಸ್ವಾಮಿ ಎಬ್ಬಿಸಿದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಹೇಳುತ್ತಿದ್ದಾರೆ ಯೇಸು ಸ್ವಾಮಿ, ನಾನೇ ಅಂದರೆ ಯೇಸುವೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ. ಆತನೇ ಪುನರುತ್ಥಾನವು ಜೀವವಾದ ದೇವರು ಏನು ಹೇಳ್ತಾ ಇದ್ದಾರೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಯೇಸುವನ್ನು ನಂಬುವವರು ಒಂದು ವೇಳೆ ಆತ್ಮಿಕವಾಗಿ ಸತ್ತಿದ್ದರು, ಶಾರೀರಿಕವಾಗಿ ಸತ್ತಿದ್ದರು ಸಹ ಒಂದು ದಿನ ಏನಾಗ್ತಾರೆ, ಬದುಕುವರು. ಅಲ್ಲಿ ಇನ್ನೂ ಚೆನ್ನಾಗಿದೆ,
ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಈ ಬದುಕಿರುವ ನಾವುಗಳು ಸಹ ಯಾರನ್ನು ನಾವು ನಂಬಬೇಕಂತೆ? ಆತನನ್ನು ನಂಬುವಂಥ ನಾವುಗಳು ಸಹ ಸಾಯುವುದಿಲ್ಲ. ಅಂದರೆ ಅರ್ಥ ಏನು ದೇವ ಮಕ್ಕಳೇ? ನಮಗೆ ಒಂದು ದಿನ ನಿತ್ಯ ಜೀವ ಉಂಟು. ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಿದ್ದು ನಮಗೆ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ. ಹಾಗಾಗಿಯೇ ಆತನು ಹೇಳ್ತಾ ಇದ್ದಾರೆ, ನಾನೇ ಪುನರುತ್ಥಾನವು ಜೀವವು ಆಗಿದ್ದೇನೆ. ಇವತ್ತು ನಾವು ಲೋಕದಲ್ಲಿ ಜೀವಿಸುತ್ತಿರುವ ನಾವು ಆತನನ್ನು ಯಾವ ರೀತಿಯಲ್ಲಿ ನಂಬುತ್ತಾ ಇದ್ದೇವೆ? ನಮಗೆ ಒಂದು ನಿರೀಕ್ಷೆ ಇರುತ್ತದೆ, ನಾನು ಸತ್ತ ನಂತರ ನನಗೆ ನಿತ್ಯ ಜೀವವನ್ನು ನಾನು ಹೊಂದುತ್ತೇನೆ ಅನ್ನೋ ಒಂದು ಭರವಸೆ. ಅಂದರೆ ಅದು ಯಾರ ಮೂಲಕ? ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರವೇ. ನಾವು ನೋಡ್ತೇವಲ್ಲ, ಯೋಹಾನ 14:6 ನೋಡ್ತೇವೆ, ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ಅಂದರೆ ಯೇಸು ಕ್ರಿಸ್ತನ ಬಳಿಗೆ ಪರಲೋಕ ರಾಜ್ಯಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿಯಾಗಿ ಯೇಸು ಸ್ವಾಮಿ ಹೇಳಿದ ನಂತರ ಆಕೆ ಏನು ಮಾಡ್ತಾ ಇದ್ದಾಳೆ? ನಾವು ನೋಡ್ತೇವೆ, ಆಕೆ ಹೇಳ್ತಾ ಇದ್ದಾಳೆ 27ನೇ ವಚನದಲ್ಲಿ, ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಾನು ನಂಬಿದ್ದೇನೆ ಎಂದು ಹೇಳಿ ಎಲ್ಲಿಗೆ ಹೋಗ್ತಾ ಇದ್ದಾಳೆ ದೇವ ಜನಗಳೇ? ಆಕೆ ಆ ರೀತಿ ಹೇಳಿ ಆಕೆ ಹೋಗಿ ತನ್ನ ತಂಗಿಯಾದ ಮರಿಯಳನ್ನು ಗುಪ್ತವಾಗಿ ಕರೆದು, ಗುರುವು ಬಂದಿದ್ದಾನೆ, ನಿನ್ನನ್ನು ಕರೆಯುತ್ತಾನೆ ಅಂದಳು. ಮರಿಯಳು ಇದನ್ನು ಕೇಳುತ್ತಲೇ ತಟ್ಟನೆ ಎದ್ದು ಆತನ ಬಳಿಗೆ ಹೋದಳು. ಇಲ್ಲಿ ಏನು ನಡೀತಾ ಇದೆ? ಮರಿಯಳ ಈಕೆ ಇದನ್ನೆಲ್ಲ ಹೇಳಿ ಆಕೆಗೆ ಒಂದು ನಂಬಿಕೆ ಇತ್ತು, ನನ್ನ ತಮ್ಮನೇನು ಮಾಡ್ತಾನೆ, ಆತನು ಪುನರುತ್ಥಾನದಲ್ಲಿ ಕಡೆಯ ದಿನದಲ್ಲಿ ಬರುತ್ತಾನೆ ಎಂದು ಹೇಳುವಾಗ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ? ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ ಅಂತ ಹೇಳಿ ಆತನು ಆಕೆಯೊಟ್ಟಿಗೆ ಮಾತನಾಡಿದ ನಂತರ ಆಕೆ ಹೇಳ್ತಿದ್ದಾಳೆ, ನೀವೇ ಬರಬೇಕಾದ ಲೋಕ ರಕ್ಷಕನು, ದೈವ ಕುಮಾರನೆಂದು ಹೇಳಿ ಆಕೆ ತನ್ನ ತಂಗಿಯ ಬಳಿಗೆ ಹೋಗುತ್ತಿರುವುದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವ ಜನಗಳೇ, ನೋಡಿ, ಮನೆಯಲ್ಲಿ ಕೂತಂಥ ತಂಗಿಯ ಕುರಿತು ಸಹ ಮಾರ್ತಳಿಗೆ ಪ್ರೀತಿ ಉಂಟು. ಅಯ್ಯೋ, ಇವಳು ನಂಬಿಕೆ ಕಳ್ಕೊಂಡು ಹೋಗ್ಬಿಟ್ಟಿದ್ದಾಳಲ್ಲ, ಇವಳು ಇಷ್ಟೊಂದು ಭಯಭಕ್ತಿ ಆದಂಥವಳು ಹಿಂದೆ ಕೂತಿದ್ದಾಳಲ್ಲ, ಹಿಂದೆ ಹೋಗಿದ್ದಾಳಂತ ಆಕೆಗೆ ಬೇಜಾರು ಮಾಡಿಕೊಳ್ಳದೆ ಆಕೆಯನ್ನು ಯಾವ ರೀತಿ ಕರೀತಾ ಇದ್ದಾಳಂತೆ? ಗುಪ್ತವಾಗಿ ಕರೆಯುವುದನ್ನು ನಾವು ನೋಡುತ್ತೇವೆ. ದೇವ ಜನಗಳೇ, ನೋಡಿ, ಆಕೆಗೆ ತನ್ನ ಕುಟುಂಬದ ಕುರಿತು, ತನ್ನ ಅಕ್ಕ ತಂಗಿಯರ ಕುರಿತು, ನಾವು ನಮ್ಮ ಅಕ್ಕಪಕ್ಕದಲ್ಲಿ ದೇವ ಮಕ್ಕಳು ಸಹ ಇರ್ತಾರೆ, ಒಂದು ವೇಳೆ ಆತ್ಮಿಕವಾಗಿ ಬಿದ್ದು ಹೋಗಿರ್ತಾರೆ, ಆತ್ಮಿಕ ಜೀವಿತದಲ್ಲಿ ಹಿಂದೆ ಹೋಗಿರುತ್ತಾರೆ, ಅವರ ಕುರಿತು ನಮ್ಮಲ್ಲಿ ಯಾವ ಭಾರವಿದೆ? ನಾವು ನೋಡುತ್ತೇವೆ, ಯೋಬನ ಪುಸ್ತಕದಲ್ಲಿ ಒಂದು ವಚನವನ್ನು ಓದಿಕೊಳ್ಳೋಣ. ಯೋಬನ ಪುಸ್ತಕ 6ನೇ ಅಧ್ಯಾಯ ಅದರ 14ನೇ ವಚನದಲ್ಲಿ ಹೀಗೆ ಓದುತ್ತೇವೆ ನಾವು. ಯೋಬ 6 ಅದರ 14ನೇ ವಚನ, ಒಬ್ಬನು ಮನಗುಂದಿ ಸರ್ವಶಕ್ತನ ಮೇಲಿನ ಭಯಭಕ್ತಿಯನ್ನು ಬಿಡುವವನಾಗಿದ್ದರೂ ಅವನ ಮಿತ್ರನು ಅವನಿಗೆ ದಯೆ ತೋರಿಸತಕ್ಕದ್ದು. ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಯೋಬನು ಹೇಳುವಂಥ ಮಾತು. ಏನು ಹೇಳ್ತಾ ಇದ್ದಾನೆ? ತನ್ನ ಸ್ನೇಹಿತರಿಗೆ ಆತನ ಈ ರೀತಿ ಹೇಳ್ತಾ ಇದ್ದಾನೆ, ಒಬ್ಬನು ಮನನು ಗುಂದಿ ಸರ್ವಶಕ್ತನ ಮೇಲಿನ ಭಯಭಕ್ತಿಯನ್ನು ಬಿಡುವವನಾಗಿದ್ದರು. ಒಂದು ವೇಳೆ ನಂಬಿಕೆ ಕಳ್ಕೊಂಡು ಹೋಗುವಂಥ ಸಮಯದಲ್ಲೂ ನಾವೇನು ಮಾಡಬಾರ್ದಂತೆ, ನಮ್ಮ ಸ್ನೇಹಿತರಿಗೆ ಅಥವಾ ಯಾರೇ ಬಿದ್ದು ಹೋಗ್ತಾ ಇದ್ದಾರೆ ಆತ್ಮಿಕ ಜೀವಿತದಲ್ಲಿ, ಸತ್ಯದಲ್ಲಿ ನೆಲೆಗೊಳ್ಳದೆ ಹೋಗುವಂಥವರಿಗೆ ನಾವೇನು ತೋರಿಸ್ಬೇಕಂತೆ? ಅವನ ಮಿತ್ರನು ಅವನಿಗೆ ದಯೆ ತೋರಿಸತಕ್ಕದ್ದು. ಅಯ್ಯೋ, ಹಾಳಾಗೋಗ್ಲಿ ಬಿಟ್ಟುಬಿಡೋದು ಅಂತ ಅಲ್ಲ ದೇವ ಮಕ್ಕಳೇ. ಯಾರಾದರೂ ನಂಬಿಕೆಯಲ್ಲಿ ಕುಗ್ಗಿ ಹೋಗುವಾಗ, ಕಷ್ಟಗಳಲ್ಲಿ ಕುಗ್ಗಿ ಹೋಗುವಾಗ, ರೋಗಗಳಲ್ಲಿ ಕುಗ್ಗಿ ಹೋಗುವಾಗ ನಾವೇನು ಮಾಡಬೇಕು? ಅವರನ್ನು ಬಲಪಡಿಸಬೇಕು. ದೇವರ ಕುರಿತು, ಯೇಸುವನ್ನು ಕುರಿತು, ಯೇಸು ಸ್ವಾಮಿ ಏನೆಲ್ಲ ನಮ್ಮ ಜೀವಿತದಲ್ಲಿ ಮಾಡುತ್ತಾರೆ, ಆತನು ಹೇಗೆ ತನ್ನ ಮಕ್ಕಳನ್ನು ಸಂತೈಸುತ್ತಾರೆ, ಇಂತಹ ಕಾರ್ಯಗಳನ್ನು ಹೇಳಿ ಅವರನ್ನು ನಾವೇನು ಮಾಡಬೇಕಂದ್ರೆ ಬಲಪಡಿಸಬೇಕು. ದೇವ ಜನಗಳಾದ ನಾವುಗಳು ಒಬ್ಬರು ಕೆಳಗೆ ಬಿದ್ದೋದ್ರೆ ಹಂಗೆ ನೋಡ್ಕೊಂಡು ಕೂರಬಾರ್ದು. ನಾವು ಆತ್ಮಿಕ ಜೀವಿತದಲ್ಲಿ ಕೆಲವು ವೇಳೆ ನೊರೆಗಳು ನಮ್ಮ ಬರುವುದು ಉಂಟು. ಜೀವಿತ ಅನ್ನುವಾಗ ನಾವು ಸಮನಾದ ದಾರಿಯಲ್ಲೇ ಹೋಗುವಾಗ ಹಳ್ಳ ದಿಣ್ಣೆಗಳು ಉಂಟು. ಅವುಗಳ ಮಧ್ಯದಲ್ಲಿ ಯಾರಾದರೂ ಆತ್ಮಿಕ ಜೀವಿತದಲ್ಲಿ ಅಥವಾ ನಂಬಿಕೆಯಲ್ಲಿ ಬಿದ್ದು ಹೋಗುವಾಗ ಏನು ಮಾಡಬೇಕಂತೆ? ಆ ಒಬ್ಬನು ಮನಗುಂದಿ ಸರ್ವಶಕ್ತನ ಮೇಲಣ ಭಯಭಕ್ತಿಯನ್ನು ಬಿಡುವವನಾಗಿದ್ದರೂ ಅವನ ಮಿತ್ರನು ಅವನಿಗೇನು ತೋರಿಸ್ಬೇಕಂತೆ? ದಯೆ ತೋರಿಸಬೇಕು. ಹಾಗೆ ಇಲ್ಲಿ ಮಾರ್ತಳು ಏನು ಮಾಡ್ತಾ ಇದ್ದಾಳೆ? ಇಲ್ಲಿ ಮರಿಯಳ ಬಳಿಗೆ ಬರ್ತಾ ಇದ್ದಾಳೆ. ಮರಿಯಳ ಬಳಿಗೆ ಬಂದು ಆಕೆಯ ಕುರಿತು ನೋಡಿ ಎಷ್ಟು ಅಕ್ಕರೆ ಇದೆ. ಅಯ್ಯೋ, ನನ್ನ ತಂಗಿ ಮನೆಯಲ್ಲೇ ಕೂತಿದ್ದಾಳೆ ಅಂತ ಬಿಡದೆ ಗುಪ್ತವಾಗಿ ಬಂದು ತನ್ನ ತಂಗಿಯನ್ನು ಏನು ಮಾಡ್ತಾ ಇದ್ದಾಳೆ? ಆಕೆ ಕರೆಯುತ್ತಿದ್ದಾಳೆ. ಮರಿಯಳು ಅದನ್ನು ಕೇಳುತ್ತಲೇ ಹೇಗೆ ಬರ್ತಾ ಇದ್ದಾಳೆ ದೇವ ಮಕ್ಕಳೇ? ತಟ್ಟನೆ ಎದ್ದು ಆತನ ಬಳಿಗೆ ಹೋದಳು. ಯೇಸು ಇನ್ನೂ ಊರೊಳಗೆ ಬರದೆ ಮಾರ್ತಳು ಆತನೆದುರಾಗಿ ಬಂದ ಸ್ಥಳದಲ್ಲೇ ಇದ್ದನು. ಮರಿಯಳು ಕೂಡ ಮನೆಯಲ್ಲೇ ಇದ್ದುಕೊಂಡು ಆಕೆಯನ್ನು ಸಂತೈಸುತ್ತಿದ್ದ ಯಹೂದ್ಯರು ಆಕೆ ತಟ್ಟನೆ ಎದ್ದು ಹೊರಗೆ ಹೋಗುವುದನ್ನು ಕಂಡು ಆಕೆ ಅಳುವುದಕ್ಕೆ ಸಮಾಧಿಗೆ ಹೋಗುತ್ತಾಳೆಂದು ನೆನೆಸಿ ಆಕೆ ಹಿಂದೆ
ಹೋದರು. ಈ ರೀತಿ ನಾವು ನೋಡ್ತಾ ಇದ್ದೇವೆ. ಮರಿಯಳು ಸಹ ಏನು ಮಾಡ್ತಾ ಇದ್ದಾಳೆ ಇವಾಗ ನೋಡಿ, ಅವಳು ಆ ನಂಬಿಕೆಯಲ್ಲಿ ಬಿದ್ದು ಹೋದಂಥ ಮರಿಯಳನ್ನು ಮಾರ್ತಳು ಏನು ಮಾಡ್ತಾ ಇದ್ದಾಳೆ, ಧೈರ್ಯ ಪಡಿಸ್ತಾ ಇದ್ದಾಳೆ. ಅವಳಿಗೆ ನೋಡಿ ಹೋಗಿ ಏನೋ ಬೈಯೋದು ಮಾಡೋದು ಮಾಡ್ತಾಯಿಲ್ಲ, ಗುಪ್ತವಾಗಿ ಹೇಳ್ತಾ ಇದ್ದಾಳೆ, ಯೇಸು ಸ್ವಾಮಿ ಬರ್ತಾ ಇದ್ದಾರಮ್ಮ, ಬಂದಿದ್ದಾರೆ, ನೀನು ಬಾ, ಪ್ರೀತಿಯಿಂದ ಕರೀತಾ ಇರುವಾಗ ಆಕೆ ಏನು ಮಾಡ್ತಾ ಇದ್ದಾಳೆ, ಆಕೆಯು ಸಹ ಥಟ್ಟನೆ ಎದ್ದು ಬರುವುದನ್ನು ಅಲ್ಲಿ ನೋಡ್ತಾ ಇದ್ದಾಳೆ. ಆಕೆ ಬಂದು ಏನು ಮಾಡ್ತಾಳೆ, ಮರಿಯಳು ಯೇಸು ಇದ್ದಲಿಗೆ 31ನೇ ವಚನ, ಬಂದು ಎದ್ದು ಹೊರಗೆ ಹೋಗುವುದನ್ನು ಕಂಡು ಆಕೆ ಹೇಳುವುದಕ್ಕಾಗಿ 32ನೇ ವಚನ, ಮರಿಯಳು ಯೇಸು ಇದ್ದಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು, ಸ್ವಾಮಿ ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಅಂದಳು. ಆಕೆ ಸಹ ಮತ್ತೆ ಅದೇ ಮಾತನ್ನು ಹೇಳ್ತಾ ಇದ್ದಾಳೆ, ಸ್ವಾಮಿ ನೀವು ನಮ್ಮ ಮನೆಯಲ್ಲಿ ಇದ್ದಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ನೋಡಿ ಮತ್ತೆ ನಂಬಿಕೆಯಲ್ಲಿ ಕರ್ಕೊಂಡು ಬರ್ತಾ ಇದ್ದಾಳೆ ಮಾರ್ತಳು. ಅವಳು ಬಿದ್ದು ಹೋದಂಥ ಮರಿಯಳ ಕುರಿತು ಮಾರ್ತಳಿಗೇನಿದೆ, ಒಂದು ಪ್ರೀತಿ ಇದೆ. ದೇವ ಮಕ್ಕಳೇ, ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರೇ, ನಾವೆಲ್ಲ ಒಬ್ಬರು ಬೀಳುವಾಗ ನಾವು ಹೇಗೆ ಅವರನ್ನು ಎತ್ತಿ ನಿಲ್ಲಿಸ್ತಾ ಇದ್ದೇವೆ ನೋಡಿ, ಎಂಥ ಒಳ್ಳೆಯ ಒಂದು ಸ್ವಭಾವವುಳ್ಳ ಮಾರ್ತಳಾಗಿದ್ದಾಳೆ ಅಲ್ವಾ. ಎಷ್ಟೋ ಸಮಯ ನಂಬಿಕೆಯಲ್ಲಿ ಕುಗ್ಗಿ ಹೋಗುವಾಗ ಅಥವಾ ವ್ಯಾಧಿಗಳು, ಕಷ್ಟಗಳು, ಅವಮಾನಗಳ ಮಧ್ಯದಲ್ಲಿ ಕುಗ್ಗಿ ಹೋಗುವವರನ್ನು ನಾವು ಹೇಗೆ ಎತ್ತಿ ಅವರನ್ನು ನಿಲ್ಲಿಸುತ್ತಾ ಇದ್ದೇವೆ, ಹೇಗೆ ಅವರಿಗೆ ಸಹಾಯ ಮಾಡ್ತಾ ಇದ್ದೇವೆ. ಅಲ್ಲಿ ಕೂತಿದ್ದಂಥ ಮರಿಯಳು, ನೊಂದು ಹೋಗಿ ಕೂತಿದ್ದಂಥ ಮರಿಯಳು ಮಾರ್ತಳು ಏನು ಮಾಡ್ತಿದ್ದಾಳೆ, ಗುಪ್ತವಾಗಿ ಹೋಗಿ ಹೇಳಿ, ಯೇಸು ಬಂದಿದ್ದಾರೆ ಬಾಮ್ಮ ಎಂದು ಕರೆಯುವಾಗ ಆಕೆ ಏನು ಮಾಡ್ತಿದ್ದಾಳೆ, ಮತ್ತೆ ಆಕೆಯು ಸಹ ಥಟ್ಟನೆ ಎದ್ದು ಬಂದು ಹೇಳ್ತಾ ಇದ್ದಾಳೆ, ಸ್ವಾಮಿ ನೀವು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಎಂದು ಹೇಳಿ ಆಕೆ ನಾವು ನೋಡ್ತೇವೆ 33ನೇ ವಚನದಲ್ಲಿ, ಆಕೆ ಗೋಳಾಡುವುದನ್ನು, ಆಕೆ ಸಂಗಡ ಬಂದ ಯಹೂದ್ಯರು ಗೋಳಾಡುವುದನ್ನು ಯೇಸು ಕಂಡಾಗ ಆತ್ಮದಲ್ಲಿ ನೊಂದುಕೊಂಡು ತತ್ತರಿಸಿ ಅವನನ್ನು ಎಲ್ಲಿ ಇಟ್ಟಿದ್ದೀರಿ ಎಂದು ಕೇಳಿದನು. ಅವನು, ಸ್ವಾಮಿ ಬಂದು ನೋಡು ಅಂದರು. ಅವರು, ಯೇಸು ಕಣ್ಣೀರು ಬಿಟ್ಟನು. ಯಹೂದ್ಯರು ನೋಡಿ, ಆಹಾ ಈತನು ಅವನ ಮೇಲೆ ಎಷ್ಟು ಮಮತೆ ಇಟ್ಟಿದ್ದನು ಅಂದುಕೊಂಡನು. ಅವರಲ್ಲಿ ಕೆಲವರು, ಈತನು ಕುರುಡನಿಗೆ ಕಣ್ಣು ಕೊಟ್ಟಾನಲ್ಲ, ಈ ಮನುಷ್ಯನನ್ನು ಸಾಯದ ಹಾಗೆ ಮಾಡಲಾರದೆ ಇದ್ದಾನೆ ಅಂದರು. ಅಲ್ಲಿ ಬಂದಂಥ ಯಹೂದ್ಯರಿಗೂ ಸಹ ನಂಬಿಕೆ ಬರ್ತಾ ಇದೆ. ಯೇಸು ಸ್ವಾಮಿಯನ್ನು ನೋಡುವುದಕ್ಕೆ ಓಡಿ ಬಂದಂಥ ಮರಿಯಳನ್ನು ನೋಡಿ ಅಲ್ಲಿ ಸಂತೈಸಲು ಬಂದಂಥ ಆ ಯಹೂದ್ಯರು ಏನು ಹೇಳ್ತಾ ಇದ್ದಾರೆ, ಓ ಈತನು ಕುರುಡರಿಗೆ ಕಣ್ಣು ಕೊಟ್ಟಾನಲ್ಲ, ಏನು ಕೊಟ್ಟಂತ ಅಲ್ಲಿ ಎಷ್ಟು ಚೆನ್ನಾಗಿ ಹೇಳಲ್ಪಟ್ಟಿದೆ, ಕುರುಡರಿಗೆ ಕಣ್ಣು ಕೊಟ್ಟಾನಲ್ಲ, ಈ ಮನುಷ್ಯನು ಸಾಯದ ಹಾಗೆ ಮಾಡಲಾರದೆ ಇದ್ದಾನೆ ಎಂದು ಅವರೇ ಮಾತಾಡ್ಕೊಳ್ತಾ ಇದ್ದಾರೆ. ಅದರ ನಂತರ ನಾವು ನೋಡ್ತೇವೆ, ಈ ರೀತಿಯಾಗಿ ನೊಂದು ಆ ಯೇಸು ಸ್ವಾಮಿ ತನ್ನಲ್ಲಿ ತಿರುಗಿ ನೊಂದುಕೊಳ್ಳುತ್ತಾ ಸಮಾಧಿಯ ಬಳಿಗೆ ಬಂದರು. ಅದು ಗವಿಯಾಗಿತ್ತು, ಅದರ ಬಾಯಿಗೆ ಒಂದು ಕಲ್ಲು ಆನಿಸಿತ್ತು. ಯೇಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು ತೀರಿ ಹೋದವನ ಅಕ್ಕನಾದ ಮಾರ್ತಳು, ಸ್ವಾಮಿ ಅವನು ಸತ್ತು 4 ದಿವಸವಾಯಿತು, ಈಗ ನಾತ ಹುಟ್ಟಿದೆ ಎಂದು ಹೇಳಿದಳು. ನೋಡಿ, ನಂಬಿಕೆಯಲ್ಲಿ ಬರ್ತಾ ಇದ್ರು ಸ್ವಲ್ಪ ನಂಬಿಕೆಯನ್ನು ಕಳ್ಕೊಂಡು ಹೇಳ್ತಾ ಇದ್ದಾಳೆ, ಸ್ವಾಮಿ ಈಗಾಗಲೇ ಸತ್ತು 4 ದಿನ ಆಗಿದೆ, ಸ್ವಾಮಿ ನಾತ ಹುಟ್ಟುಬಿಟ್ಟಿದೆ. ಎಷ್ಟೇ ನಂಬಿಕೆಯಲ್ಲಿದ್ದರೂ ಏನು ಮಾಡ್ತೀವಿ, ಕೆಲವು ಕಷ್ಟ ನಷ್ಟಗಳು ಬರುವಾಗ ಕುಂದಿ ಹೋಗುವುದನ್ನು ನೋಡ್ತೀವಿ. ಆದರೆ ಯೇಸು ಸ್ವಾಮಿ ಆಕೆಯನ್ನು ನೋಡಿ ಏನು ಕೇಳ್ತಾ ಇದ್ದಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. 40ನೇ ವಚನ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೆಂದು ಉತ್ತರ ಕೊಟ್ಟನು. ಆ ಕಲ್ಲನ್ನು ತೆಗೆದು ಹಾಕಿದರು. ಮತ್ತು ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ತಂದೆಯೇ ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ಆ ಸಮಯದಲ್ಲಿ ನೋಡಿ, ಎಷ್ಟೇ ನಂಬಿಕೆಯಲ್ಲಿ ಇರುವುದಾದರೂ ಒಂದು ಕಲ್ಲು, ಒಂದು ಅಪನಂಬಿಕೆ ಎಂಬ ಕಲ್ಲಿರಬಹುದು, ಅವಿಧೇಯತೆ ಎಂಬ ಕಲ್ಲುಗಳಿರಬಹುದು. ದೈವ ಮಕ್ಕಳೇ, ದೇವರು ಅದ್ಭುತಗಳನ್ನು ಮಾಡುವ ದೇವರೇ. ನಮ್ಮಲ್ಲಿ ಏನು ಮಾಡ್ತೀವಿ, ಕೆಲವು ವೇಳೆಗಳಲ್ಲಿ ನಾವು ಎಲ್ಲ ಆತ್ಮಿಕ ಜೀವಿತದಲ್ಲಿ ಪ್ರಾರ್ಥಿಸ್ತಾ ಇರ್ತೀವಿ, ಎಲ್ಲ ಮಾಡ್ತೀವಿ, ಒಳ್ಳೆಯ ಕಾರ್ಯಗಳಿರುತ್ತೆ, ಸಣ್ಣ ಪುಟ್ಟ ಅವಿಧೇಯತೆಗಳು, ಸಭೆಗೆ ಬರುವಾಗ ಲೇಟಾಗೇ ಬರ್ತೀವಿ, ಪ್ರಾರ್ಥನೆ ಮಾಡೋದೇ ಇಲ್ಲ, ಯಾವಾಗ ಒಂದು ಸರಿ ಮಾಡ್ಕೊಳ್ತೀವಿ. ಈ ಥರ ನಮ್ಮಲ್ಲಿ ಕೆಲವೊಂದು ಅವಿಧೇಯತೆಗಳು, ಪಾಪಗಳು, ಇತರಿಗೆ ಒಳ್ಳೇದು ಮಾಡಬೇಕಂತ ಗೊತ್ತಿದ್ರೂ ಮಾಡಲ್ಲ, ಇತರನ್ನು ಕ್ಷಮಿಸ್ಬೇಕಂದ್ರೂ ಕ್ಷಮಿಸಲ್ಲ, ಬಂದು ಆರಾಮಾಗಿ ಏನು ಮಾಡ್ತೀವಿ, ಆದದಲ್ಲಿ ಕೂತಿ ಪ್ರಾರ್ಥಿಸ್ತೀವಿ. ಇಂಥ ಅನೇಕ ಕಲ್ಲುಗಳು ನಮ್ಮಲ್ಲಿ ಇರುತ್ತೆ. ಯೇಸು ಸ್ವಾಮಿ ಮಾರ್ತಾಡೋಗೆ ಆತನು ಹೇಳ್ತಾ ಇದ್ದಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂದು ಉತ್ತರ ಕೊಟ್ಟು ಆ ಕಲ್ಲನ್ನು ಏನು ಮಾಡಿ ನೀನು ನಂಬಬೇಕು. ಎರಡನೇದಾಗಿ ಏನು ಮಾಡಬೇಕಂತ ಆ ಕಲ್ಲನ್ನು ತೆಗೆದ. ನಮ್ಮಲ್ಲಿರುವ ಕಲ್ಲುಗಳು, ದೇವ ಜನಗಳು ಎಷ್ಟೋ ಸರಿ ನಾವು ದೇವ್ರ ವಾಕ್ಯ ಕೇಳ್ತೀವಿ, ಆಲಯಕ್ಕೆ ಹೋಗಬೇಕು ಗೊತ್ತಿದೆ ನಮಗೆ, ಆಲಯಕ್ಕೆ ಬೇಗ ಹೋಗ್ಬೇಕಂತ ಗೊತ್ತಿದ್ರೂ ಸಹ ಅದನ್ನು ನಾವೇನು ಮಾಡಲ್ಲ, ಕಲ್ಲನ್ನು ತೆಗೆದಾಕದೆ ಕುತ್ಕೊಂಡೇ ಇರ್ತೀವಿ. ಮತ್ತು ಆಗ ಅದ್ಭುತ ಮಾಡಿ ಅಂದರೆ ಕರ್ತನು ಮಾಡಲ್ಲ. ದೇವ ಮಕ್ಕಳೇ, ನಮ್ಮ ಜೀವಿತಗಳಲ್ಲಿ ಸತ್ತು ಹೋದ ಕಾರ್ಯಗಳು ಉಜ್ಜೀವನಗೊಳ್ಳಬೇಕಾದ್ರೆ, ಅದು ಜೀವಂತವಾಗಿ ಬರಬೇಕಾದ್ರೆ ನಾವೇನು ನೋಡ್ಬೇಕಂದ್ರೆ ವಿಧೇಯರಾಗಬೇಕು. ಅವಿಧೇಯತೆ ಎಂಬ ಕಲ್ಲುಗಳನ್ನು ನಮ್ಮ ಜೀವಿತಗಳಿಂದ ತೆಗೆದಾಕಬೇಕು. ಅಲ್ಲಿ ದೇವರು ಕ್ರಿಯೆ ಮಾಡುವ ದೇವರು ಆತನಾಗಿದ್ದಾರೆ. ಏನು ದೇವರು ದೊಡ್ಡ ಭಾರಗಳನ್ನು ಕೊಟ್ಟಿಲ್ಲ,
ನಮಗೆ ಸಣ್ಣ ಸಣ್ಣ ಕಾರ್ಯಗಳು ನೋಡಿ, ನಾವು ಒಂದು ಕೆಲಸಕ್ಕೆ ಹೋದ್ರೆ ಏನು ಮಾಡ್ತೀವಿ, ಅಲ್ಲಿ ಒಂದು 9 ಗಂಟೆಗೆ ಅಲ್ಲಿ ಕೆಲಸ ಇದೆ ಅಂತ ನಾವು ಇಲ್ಲಿ ಎಷ್ಟು ಗಂಟೆಗೆ ರೆಡಿ ಆಗಿರ್ತೀವಿ, ಇಲ್ಲಿ 7:30 8ಕ್ಕೆಲ್ಲ ನಾವು ರೆಡಿಯಾಗಿ ಕೂತಿರ್ತೀವಿ. ಅಂದರೆ ಒಂದು 10 ನಿಮಿಷ, ಒಂದು 1/4 ಗಂಟೆ ಮುಂಚೆನಾದರೂ ಹೋಗಿ ಏನು ಮಾಡ್ತೀವಿ, ನಾವು ಕೆಲಸಕ್ಕೆ ಹೋಗಿ ಸೇರ್ಕೊಳ್ತೀವಿ. ಒಂದು ವೇಳೆ ಲೇಟಾಗಿ ಹೋದ್ರೆ ಏನು ಮಾಡ್ತಾರೆ, 1 ದಿನ 2 ದಿನ ನೋಡಿ ಹೋಗಿ ಅಂತ ಓಡಿಸ್ಬಿಡ್ತಾರೆ. ದೇವ್ರ ಮಕ್ಕಳಿಂದ ಅವಿಧೇಯತೆಗಳನ್ನು ನಾವು ಬಿಟ್ಕೊಡ್ಬೇಕು. ಬೇಗ ಹೋಗುವಂಥದ್ದು, ಆಲಯವನ್ನು ಹುಡುಕುವಂಥದ್ದು, ದೇವರ ಸನ್ನಿಧಾನಕ್ಕೆ ಬರುವಂಥದ್ದು, ವ್ಯಾಧಿಗಳು ಕಷ್ಟಗಳು ಬರುವಾಗ ಬಂದು ಕುತ್ಕೊಳ್ಬೇಕು. ಆಲಯದಲ್ಲಿ ನಾವು ಉಪವಾಸ ತೆಗೆದುಕೊಂಡು ಕಣ್ಣೀರಿನಿಂದ ಪ್ರಾರ್ಥಿಸುವಾಗ ದೇವರು ಏನು ಮಾಡ್ತಾರೆ, ಅದ್ಭುತಗಳನ್ನು ಮಾಡುವ ದೇವರು. ನಮ್ಮಲ್ಲಿ ಇಂಥ ಕಾರ್ಯಗಳನ್ನು ಮಾಡದೆ ನಾವು ಕುತ್ಕೊಂಡು ದೇವರು ಅದ್ಭುತ ಮಾಡಿಲ್ಲ ಅಂದರೆ ದೇವರಲ್ಲ ಅದ್ಭುತಗಳನ್ನು ಮಾಡಲ್ಲ. ಇಲ್ಲಿ ನೋಡಿ, ಒಂದು ಕಾರ್ಯವನ್ನು ಯೇಸು ಸ್ವಾಮಿ ಮಾಡ್ತಾ ಇದ್ದಾರೆ. ಅವರು ತೆಗೆದು ಹಾಕಿದ ತಕ್ಷಣ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇನೆ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದೆ ಎಂದು ನನಗೆ ಗೊತ್ತೇ ಇದೆ. ಆದರೂ ನೀನೇ ನನ್ನನ್ನು ಕಳಿಸಿಕೊಟ್ಟಿ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನಾಡಿದೆನು ಎಂದು ಹೇಳಿದನು. ಇಲ್ಲಿ ನೋಡ್ತಾ ಇದ್ದೇವೆ, ಏನು ನಡೀತಾ ಇದೆ, ಸತ್ತ ಗವಿಯ ಬಳಿಯಲ್ಲಿ ಬಂದಿದ್ದಾರೆ. ಅದರಲ್ಲಿ ಏನು ನಡೀತಾ ಇಲ್ಲ, ತಕ್ಷಣ ಹೋಗಿ ಸ್ವಾಮಿ ಎಬ್ಬಿಸ್ತಾ ಇಲ್ಲ ದೇವ ಮಕ್ಕಳು. ಮೊದಲನೇದಾಗಿ ಸ್ವಲ್ಪ ಏನು ಮಾಡ್ತಾ ಇದ್ದಾರೆ, ಆತನು ದೇವರನ್ನು ಕೊಂಡಾಡ್ತಾರೆ, ಅಂದರೆ ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸ್ತಾ ಇದ್ದಾರೆ. ಇವತ್ತು ನಮ್ಮ ಪ್ರಾರ್ಥನೆಗಳಿಗೆ ಯಾಕೆ ಉತ್ತರ ಸಿಗಲ್ಲ ಅಂದರೆ ನಾವೇನು ಮಾಡಲ್ಲ, ತಕ್ಷಣ ಪ್ರಾರ್ಥನೆ ಮಾಡುವುದಲ್ಲ, ದೇವರಿಗೆ ನಂಬಿಕೆಯಿಂದ ಕೃತಜ್ಞತಾ ಸ್ತುತಿಗಳನ್ನು ನಾವೇನು ಮಾಡಬೇಕು, ಸಲ್ಲಿಸಬೇಕು. ಇಲ್ಲಿ ನೋಡಿ, ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೇಳಿಲ್ಲ, ಆದರೆ ಇನ್ನೂ ಎದ್ದೇ ಬಂದಿಲ್ಲ, ಆದರೆ ಅವ್ರ ಬಾಯಲ್ಲಿ ಏನು ಮಾತು ಬರ್ತಾ ಇದೆ, ಏಸಪ್ಪ ನೀನು ದೇವರೇ, ನೀವು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನ್ನನ್ನು ಕೊಂಡಾಡುವೆನು. ಸ್ತುತಿಸುವಂಥದ್ದು, ಆರಾಧಿಸುವಂಥದ್ದು, ದೇವರನ್ನು ಮಹಿಮೆ ಪಡಿಸುವಂಥದ್ದು ಮೊದಲನೇದಾಗಿ ಮಾಡಬೇಕು. ನಾವು ನಮ್ಮ ಪ್ರಾರ್ಥನೆಗೆ ಉತ್ತರ ಬೇಕಾ, ದೇವರನ್ನು ಘನಪಡಿಸಬೇಕು, ದೇವರನ್ನು ಆರಾಧಿಸಬೇಕು ಮೊದಲನೇದಾಗಿ. ಮತ್ತು ನಾವು ಆತನ ಬಾಯಲ್ಲಿ ಏನು ಬರ್ತಾ ಇದೆ, ನೀವು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೀರಪ್ಪ. ನೀನು ನನ್ನ ಪ್ರಾರ್ಥನೆ ಕೇಳಿದ್ದೀಯಾ ಸ್ವಾಮಿ. ಅವನು ಇನ್ನೂ ಎದ್ದಿಲ್ಲ, ಗವಿಯಲ್ಲೇ ಇದ್ದಾರೆ, ಕಟ್ಟಲ್ಪಟ್ಟಿದ್ದಾನೆ ಲಾಜರನು. ಆದಾಗ ಏನು ಉತ್ತರ ಬರ್ತಾ ಇದೆ ದೇವ ಮಕ್ಕಳೇ, ನಾವು ಯಾವ ರೀತಿ ಪ್ರಾರ್ಥಿಸ್ತೇವೆ, ಅದು ಕೊಡು, ಇದು ಕೊಡು, ಇದು ಕೊಡು. ದೇವರೇ, ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ, ನೀವು ಕೊಟ್ಟಿದ್ದೀಯ ಸ್ವಾಮಿ, ಅದಕ್ಕಾಗಿ ನಿನ್ನನ್ನು ಸ್ತುತಿಸುತ್ತೇನೆ. ನನ್ನ ಕುಟುಂಬ ನೀನು ಕಟ್ಟಿದ್ದೀ ಸ್ವಾಮಿ ಅಲ್ವಾ. ಎಷ್ಟು ಕುಟುಂಬಗಳು ಮುರಿದು ಹೋದರೂ ನಮ್ಮಲ್ಲಿ ಏನಿಲ್ಲ, ಭಾರ ಇಲ್ಲ. ನಮ್ಮಲ್ಲಿ ಭಾರ ಬರಬೇಕು ದೇವ ಮಕ್ಕಳೇ. ನಮ್ಮ ಕಲ್ಲುಗಳನ್ನು ನಾವು ತೆಗೆದಾಕಬೇಕು. ಪ್ರಾರ್ಥಿಸದೇ ಇರುವಂಥದ್ದೇ ಒಂದು ಕಲ್ಲು, ದೇವರನ್ನು ಆರಾಧಿಸದೇ ಇರುವಂಥದ್ದೇ ಒಂದು ಕಲ್ಲು. ಸತ್ಯ ಗೊತ್ತಿದ್ರೂ ಸೈಲ್ ಬರಲ್ಲ, ಆಲಯಕ್ಕೆ ಬರಲ್ಲ. ಬಂದು ಪ್ರಾರ್ಥಿಸಬೇಕು ನಾವು ದೇವರ ಸನ್ನಿಧಾನದಲ್ಲಿ. ಅದು ಎಷ್ಟೇ ವರ್ಷದ ಎಂಥ ರೀತಿಯಲ್ಲಿ ಅದು ಇನ್ನು ಆಗಲ್ಲ ಅನ್ನುವ ಕಾರ್ಯಗಳನ್ನು ದೇವರು ಮಾಡಬೇಕಾದ್ರೆ ನಮ್ಮ ಬಾಯಲ್ಲಿ ಏನಾರಿಕೆ ಬರಬೇಕು, ದೇವರೇ ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇನೆ ಎಂದು ಹೇಳಿ ಯೇಸಪ್ಪ ಎಲ್ಲಿಗೆ ಬರ್ತಾ ಇದ್ದಾರೆ, ಗವಿಯ ಬಳಿಗೆ ಬರುವುದನ್ನು ನೋಡ್ತಾ ಇದ್ದೇವೆ. ಅಲ್ಲಿ ನಿಂತಹ ಜನರಿಗೋಸ್ಕರ ಆತನು ಕೆಲವು ಮಾತುಗಳನ್ನು ಹೇಳಿದ ಮೇಲೆ, ಎಷ್ಟು 43ನೇ ವಚನ, ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ ಲಾಜರನೇ ಹೊರಗೆ ಬಾ ಎಂದು ಕೂಗಿದನು. ಸತ್ತಿದ್ದವನು ಹೊರಗೆ ಬಂದನು. ಅವನ ಕೈಕಾಲುಗಳು ಬಟ್ಟೆಗಳಿಂದ ಕಟ್ಟಿದ್ದವು. ಅವನ ಮುಖವು ಕೈ ಪವಾಡದಿಂದ ಸುತ್ತಿತು. ಯೇಸು ಅವರಿಗೆ ಅವನನ್ನು ಬಿಚ್ಚಿರಿ, ಹೋಗಲಿ ಎಂದು ಹೇಳಿದನು. ಇಲ್ಲಿ ಏನು ನಡೀತಾ ಇದೆ, ಅವನು ಸತ್ತಿದ್ದು ಮಾತ್ರನ ಕಟ್ಟಿಟ್ಬಿಟ್ಟಿದ್ದಾರೆ ಚೆನ್ನಾಗಿ. ಸಮಾಧಿ ಗವಿಗಳಲ್ಲಿ ಇಡಬೇಕಾದ್ರೆ ನಂಗೆ ಇಡಲ್ಲ, ಏನೋ ಬಟ್ಟೆಗಳನ್ನು ಹಾಕಿ ಸುತ್ತಿ ಮಾಡಿ ಅದಕ್ಕೆ ಏನೇನು ಮಾಡಬೇಕೆಲ್ಲ ಮಾಡಿಟ್ಟಿದ್ದಾರೆ. ಆದರೆ ದೇವ್ರು ಹೇಳ್ತಾ ಇದ್ದಾರೆ, ಅವನು ನಡಿಬೇಕು, ಅವನು ಹೊರಗೆ ಬರಬೇಕಂದ್ರೆ ಆ ಬಟ್ಟೆಗಳು ಏನಾಗಬೇಕು, ಅವು ಕಟ್ಟಲ್ಪಟ್ಟ ಕಟ್ಟುಗಳು ಬಿಚ್ಚಲ್ಪಡಬೇಕು. ಈ ಕಟ್ಟುಗಳು ಬಿಚ್ಚಲ್ಪಡಬೇಕಾದ್ರೆ ಏನು ಮಾಡಬೇಕು, ದೇವರನ್ನು ಆರಾಧಿಸಬೇಕು. ಆರಾಧಿಸುವಾಗ ದೇವರು ಏನು ಮಾಡ್ತಾರೆ, ಎಲ್ಲ ಕಟ್ಟುಗಳನ್ನು ದೇವರು ನಮ್ಮ ಜೀವಿತಗಳಿಂದ ತೆಗೆದುಹಾಕಿ ಉನ್ನತ ಕಾರ್ಯಗಳನ್ನು ಮಾಡುವ ದೇವರು ನನ್ನ ದೇವರಾಗಿದ್ದಾರೆ. ದೇವ ಮಕ್ಕಳೇ, ಮಾರ್ತಳಲ್ಲಿದ್ದಂಥ ನಂಬಿಕೆ ನಾವು ನೋಡಿದೆವು, ಮಾರ್ತಳಲ್ಲಿ ಸಂತೈಸುವಂಥ ಗುಣಗಳನ್ನು ನೋಡಿದೆವು. ಸ್ವಂತ ತಂಗಿನ ಅವಳು ಬಿಟ್ಕೊಡ್ತಾ ಇಲ್ಲ, ಆಕೆಗೆ ಹೋಗಿ ಗುಪ್ತವಾಗಿ ಹೇಳ್ತಾ ಇದ್ದಾಳೆ. ಆ ರೀತಿಯಾಗಿ ನಾವು ನಮ್ಮ ಕುಟುಂಬಗಳಲ್ಲಿ ಆಗಿರಬಹುದು, ನಮ್ಮ ಜೀವಿತಗಳಲ್ಲಿ ಒಂದು ವೇಳೆ ಗಂಡ ರಕ್ಷಣೆ ಹೊಂದಿದೆ ಇದ್ದರೆ, ಅಥವಾ ಕುಟುಂಬದ ರಕ್ಷಣೆ ಒಂದು ಹಿಂಜರಿದು ಹೋಗಿರೋದಾದರೂ ಅವ್ರಿಗೋಸ್ಕರ ನಾವೇನು ದಯೆ ತೋರಿಸ್ಬೇಕು, ನಾವು ಪ್ರೀತಿ ತೋರಿಸ್ಬೇಕು, ಪ್ರಾರ್ಥಿಸ್ಬೇಕು ಅವರಿಗಾಗಿ. ಒಳ್ಳೆಯ ಮಾತಿನಿಂದ ಅವರನ್ನು ಕರ್ಕೊಂಡು ಬರಬೇಕು. ಆ ರೀತಿಯಾದ ಒಳ್ಳೆಯ ಸ್ವಭಾವಗಳನ್ನು ಹೊಂದಿದಂಥ ಈ ಮಾರ್ತಳು ನೋಡುವಾಗ, ಅಲ್ಲೂ ಸಹ ಯೇಸಪ್ಪ ಬಂದು ಯಾರನ್ನು ಕೇಳ್ತಾ ಇದ್ದಾರೆ, ಎಲ್ಲಿ ಇಟ್ಟಿದ್ದೀರಾ ಲಾಜರ್ ಅಂತ ಕೇಳುವಾಗಲ್ಲ, ಮಾರ್ತಳನ್ನೇ ಕೇಳ್ತಾ ಇದ್ದಾರೆ. ಆಗ ದೇವರು ಮಾರ್ತಳಿಗೆ ಹೇಳುವ ಮಾತು ನೋಡಿ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ದೇವ ಜನಗಳೇ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬೇಕಾ? ನಮ್ಮ ಜೀವಿತದಲ್ಲಿರುವಂಥ ಸತ್ತ ಕಾರ್ಯಗಳು ಉಜ್ಜೀವನಗೊಳ್ಳಬೇಕಾ? ಇಂಥ ಕಾರ್ಯಗಳನ್ನು, ಮಾರ್ತಳಲ್ಲಿದ್ದಂಥ ಕಾರ್ಯಗಳನ್ನು ನಾವು ಅನುಸರಿಸಬೇಕು. ಮೊದಲನೇದಾಗಿ ಯೇಸುವನ್ನು ಆಹ್ವಾನಿಸಿದಳು, ಎರಡನೇದಾಗಿ ಯೇಸುವಿಗೆ ಬೇಕಾದಂಥ ಆಕೆಯನ್ನು ಪೋಷಿಸ್ತಾ ಇದ್ದಾಳೆ. ಆತನಿಗೆ ಬೇಕಾದಂಥ ಊಟವನ್ನು, ಆತನಿಗೆ ದಣಿದು ಬಂದಂಥ ಆತನಿಗೆ ಏನಾದರೂ ನಾನು ಕೊಡೋಣ, ಒಂದು ಕಷ್ಟಪಟ್ಟು ದುಡಿಯುವ ಸ್ಥಿತಿ ಕಾರ್ಯವನ್ನು ಆಕೆಯ ಜೀವಿತದಲ್ಲಿ
ನಾವು ನೋಡಿದೆವು. ಮೂರನೇದಾಗಿ ಎಲ್ಲಿ ಬರ್ತಾ ಇದ್ದಾಳೆ? ಯೇಸು ಬರುತ್ತಾರೆ ಎನ್ನುವಾಗ ಓಡಿ ಓಡಿ ಬಂದು ಆತನಿಗೆ ಎದುರುಗೊಳ್ಳುವುದನ್ನು ನೋಡ್ತಾ ಇದ್ದೇವೆ. ನಾಲ್ಕನೇದಾಗಿ ನಂಬಿಕೆ ಇತ್ತು. ನನ್ನ ತಮ್ಮನು ಸತ್ತರು ಕಡೆಯ ದಿನದಲ್ಲಿ, ಅಂದರೆ ಆಕೆ ಯೇಸುವಿನ ಉಪದೇಶವನ್ನು ಕೇಳುವವಳಾಗಿದ್ದಳು. ಕೇಳಿದ್ದರಿಂದಲೇ ಆಕೆ ನಂಬಿಕೆ ಆಗಿತ್ತು. ನಾಲ್ಕನೇದಾಗಿ ನೋಡುವಾಗ ತಂಗಿಯನ್ನು ಸಂತೈಸುವುದನ್ನು ನೋಡುತ್ತೇವೆ. ಐದನೇದಾಗಿ ನಾವು ನೋಡ್ತಾ ಇದ್ದೇವೆ ದೇವ ಮಕ್ಕಳೇ, ಅಲ್ಲಿ ಎಲ್ಲಿ ಬರ್ತಾ ಇದ್ದಾಳೆ? ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾಳೆ, ಸ್ವಾಮಿ ಆತನು ಸತ್ತು 4 ದಿನ, ಅಂತೂ ಸ್ವಲ್ಪ ನಂಬಿಕೆಯಲ್ಲಿ ಕುಗ್ಗಿದ್ದರೂ ಸಹ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ದೇವ ಮಕ್ಕಳೇ, ಈ ಒಂದು ದಿನದಲ್ಲಿ ನಾವು ದೇವರ ಕರೆಗಳಲ್ಲಿ ಅರ್ಪಿಸೋಣ. ಹೌದು ದೇವರೇ, ಮಾರ್ತಳ ರೀತಿಯಲ್ಲಿ ನಾನು ಬರೀ ದೇವರ ವಾಕ್ಯ ಕೇಳುವುದು ಸ್ವಾಮಿ, ಅಥವಾ ಅವಳು ನೋಡಿ ಬೆಲೆಯುಳ್ಳ ತೈಲವನ್ನು ತಗೊಂಡೋಗಿ ಯೇಸು ಸ್ವಾಮಿ ಕಾಲುಗಳನ್ನು ತೊಳೆಯುವುದನ್ನು ಮರೆಯಲ್ಲಿ ನೋಡ್ತೇವೆ. ಬರೀ ಆತ್ಮೀಕ ಜೀವಿತ ಇದ್ದರೂ ಸಾಲದು, ನಮ್ಮ ಜೊತೆಯಲ್ಲೇ ಶಾರೀರಿಕವಾಗಿ ಯಾರೇ ಬರುವುದಾದರೂ ಸಂತೈಸುವಂಥದ್ದು, ಆಧರಿಸುವಂಥದ್ದು, ಅತಿಥಿ ಸತ್ಕಾರ ಮಾಡುವಂಥ ಕಾರ್ಯಗಳು, ಕೆಲವರು ಬಲಹೀನವಾಗಿರುವಾಗ ಅವ್ರನ್ನು ಬಲಪಡಿಸುವಂಥದ್ದು, ಇಂಥ ಕಾರ್ಯಗಳನ್ನು ದೇವರು ಮಾರ್ತಳ ಮೂಲಕ ನಾವು ಕಲಿತಿದ್ದೇವೆ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರ, 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 ಸ್ತೋತ್ರ ಮಾಡುತ್ತೇನಪ್ಪ. ಹಾಲೆಲೂಯ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಕರ್ತನೆ, ನಿಮ್ಮ ಮಗನೊಳ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಅದಪ್ಪ ಮಾತಲ್ಲಿ ಇದ್ದಂಥ ಒಳ್ಳೆಯ ಸ್ವಭಾವಗಳು, ಗುಣಗಳನ್ನು ನಾವು ತಿಳ್ಕೊಳ್ಳುವಂತೆ ಕರ್ತನೇ ನೀವು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇನಪ್ಪ. ಆಕೆ ನಿನ್ನ ಉಪದೇಶವನ್ನು ಕೇಳುವವಳಾಗಿದ್ದಳು ಸ್ವಾಮಿ. ಅಪ್ಪ, ನಿನ್ನ ಸನ್ನಿಧಾನದಲ್ಲಿ ಕಾಲ ಕಳೆಯುವವಳಾಗಿದ್ದಳು. ಯೇಸುವಿಗೆ ಮೊದಲನೇ ಸ್ಥಾನ ಕೊಟ್ಟು ಬರುವ ನಿಮ್ಮನ್ನು ಆಕೆಯು ಆಹ್ವಾನಿಸುವವಳು ಮಾತ್ರವಲ್ಲದೆ ಎದುರುಗೊಳ್ಳುವವಳು ಸಹ ಆಗಿದ್ದಳು. ಕರ್ತನೆ ಅಪ್ಪ ದೇವರೇ, ಆಕೆಯಲ್ಲಿದ್ದಂಥ ಅನೇಕ ಒಳ್ಳೆಯ ಸ್ವಭಾವಗಳನ್ನು ನಾವು ಸಹ ಕಲಿತು ಕರ್ತನೆ, ನಮ್ಮ ಪ್ರಾರ್ಥನೆಗೆ ತಡೆಯಾಗಿರುವ ಆ ತಡೆಗಳು ಸ್ವಾಮಿ, ಅವುಗಳನ್ನು ದೇವರೇ ತೆಗೆದುಹಾಕಿಕೊಳ್ಳುವುದಕ್ಕೆ ನಾವೇ ಸಿದ್ಧರಾಗುವಂತೆ, ನಾವೇ ಪ್ರಾರ್ಥಿಸುವಂತೆ, ನಾವೇ ನಿಮಗೆ ಮೊದಲನೇ ಸ್ಥಾನ ಕೊಡುವಂತೆ ಕರ್ತನೆ ನಮ್ಮ ಸಂಗಡ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಈ ಒಂದು ವಾಕ್ಯಗಳನ್ನು ಕೇಳುವಂಥ ಒಬ್ಬೊಬ್ಬರ ಜೀವಿತದಲ್ಲಿ ಪರಿಶುದ್ಧಾತ್ಮನೇ ಕ್ರಿಯೆ ಮಾಡಿ ಸ್ವಾಮಿ. ಹೌದಪ್ಪ, ನಮ್ಮನ್ನು ಹಾಗೆ ಮಾರ್ಪಡಿಸು, ನಿನ್ನ ಹಾಗೆ ನಮ್ಮನ್ನು ಮಾರ್ಪಡಿಸು ಕರ್ತನ. ಒಳ್ಳೆಯ ಕಾರ್ಯಗಳನ್ನು ಕಲಿತು ಅಪ್ಪ, ನಮ್ಮಲ್ಲಿ ಪ್ರಾರ್ಥನೆಗೆ ಉತ್ತರ ಸಿಗದೇ ಇರುವ ಕಾರ್ಯಗಳ ಮೇಲೆ ನಾವು ಜಯ ಹೊಂದಿಕೊಳ್ಳುವಂತೆ, ನಿಮಗೆ ನಾವು ವಿಧೇಯರಾಗುವಂತೆ ಕೃಪೆಯನ್ನು ಅನುಗ್ರಹಿಸಿ ನಿಮ್ಮ ಕರೆಗಳಲ್ಲಿ ಅರ್ಪಿಸಿ ಕೊಡುತ್ತೇನೆ. ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೆನ್.